ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾರ್ತಿಕ್. ಚೆಸ್ ಅಂದರೆ ನಮ್ಮ ತಲೆಗೆ ಮೊದಲು ನೆನಪಾಗುವುದು ಮಾಸ್ಟರ್ ಆನಂದ್, ಗ್ಯಾರಿ ಕ್ಯಾಸ್ಟ್ರೋ, ಅಂಟೋಲಿ ಕಾರ್ಪೋ ಎಂಬ ದಿಗ್ಗಜರ ಹೆಸರುಗಳು. ಈಗ ಇವರ ಸಾಲಿಗೆ ಮತ್ತೊಬ್ಬ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಸೇರಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಗ್ಯಾರಿ ರೆಕಾರ್ಡ್ ಮುರಿದು ಫೈರ್ ರೆಕಾರ್ಡ್ ಮಾಡಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ ದೊಮ್ಮರಾಜು ಗುಕೇಶ್. ಸಿಂಗಾಪುರದಲ್ಲಿ ಆರಂಭಗೊಂಡಿದ್ದ 2023ರ ವಿಶ್ವ ಚಾಂಪಿಯನ್ ಚೀನಾದ ಡಿಂಗ್ ಲಿರೆನ್ ವಿರುದ್ಧ ಗೆದ್ದು ನಮ್ಮ ಭಾರತ ಮಾತೆಗೆ ವಿಶ್ವ ಕಿರೀಟವನ್ನು ಮುಡಿಗೇರಿಸಿ ದಾಖಲೆ ಬರೆದಿದ್ದಾರೆ ಗುರು. ಭಾರತದ ಗ್ರ್ಯಾಂಡ್ ಮಾಸ್ಟರ್ 18 ವರ್ಷದ ಡಿ ಗುಕೇಶ್ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ನವೆಂಬರ್ 25ರಂದು ಸಿಂಗಾಪುರದಲ್ಲಿ ಆರಂಭಗೊಂಡಿದ್ದ 2023ರ ವಿಶ್ವ ಚಾಂಪಿಯನ್ ಚೀನಾದ ಡಿಂಗ್ ಲಿರೆನ್ ವಿರುದ್ಧ ಗುರುವಾರ ಅತಿ ರೋಚಕ ಗೆಲುವು ಸಾಧಿಸಿದ ಗುಕೇಶ್ ವಿಶ್ವ ಕಿರೀಟವನ್ನು ಮುಡಿಗೇರಿಸಿಕೊಂಡ ಅತಿ ಕಿರಿಯ ಆಟಗಾರ ಎನ್ನುವ ದಾಖಲೆ ಬರೆದರು. 14ನೇ ಹಾಗೂ ಕೊನೆಯ ಸುತ್ತಿಗೂ ಮುನ್ನ ಉಭಯ ಆಟಗಾರರು ತಲಾ 6.5 ಅಂಕಗಳೊಂದಿಗೆ ಸಮಬಲ ಸಾಧಿಸಿದ್ದರು. ಕೊನೆಯ ಸುತ್ತು ಸಾಗಿದ ರೀತಿ ನೋಡಿದಾಗ ಎಲ್ಲರೂ ಈ ಸುತ್ತು ಸಹ ಡ್ರಾ ಆಗಲಿದ್ದು ಚಾಂಪಿಯನ್ ಯಾರೆಂದು ನಿರ್ಧರಿಸಲು ಟೈ ಬ್ರೇಕರ್ ಮೊರೆ ಹೋಗಬೇಕಾಗಬಹುದು ಎನ್ನುವ ಲೆಕ್ಕಾಚಾರದಲ್ಲಿದ್ದರು. ಆದರೆ 4 ಗಂಟೆ 58 ನಡೆಗಳ ಬಳಿಕ 14ನೇ ಸುತ್ತು ಗುಕೇಶ್ ಪಾಲಾಯಿತು. ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದ ಭಾರತದ 2ನೇ ಹಾಗೂ ಒಟ್ಟಾರೆ 18ನೇ ಆಟಗಾರ ಎನ್ನುವ ಹಿರಿಮೆಗೆ ಪಾತ್ರರಾದರು. ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದ ಭಾರತದ 2ನೇ ಹಾಗೂ ಒಟ್ಟಾರೆ 18ನೇ ಆಟಗಾರ ಎನ್ನುವ ಹಿರಿಮೆಗೆ ಪಾತ್ರರಾದರು. ಕೊನೆಯ ಸುತ್ತನ್ನು ಕಪ್ಪು ಕಾಯಿಗಳೊಂದಿಗೆ ಆಡಿದ ಗುಕೇಶ್ ಪಂದ್ಯ ಸಾಗಿದಂತೆ ಗೆಲ್ಲುವ ಫೇವರಿಟ್ ಅಂತೇನೂ ಕಂಡುಬರಲಿಲ್ಲ. ಲಿರೆನ್ ದೊಡ್ಡ ಮಟ್ಟದ ಮೇಲುಗೈ ಸಾಧಿಸಲು ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ ಬಿಡಲಿಲ್ಲ. ಪಂದ್ಯ ಡ್ರಾದತ್ತ ಸಾಗುತ್ತಿದೆ ಎಂದು ಅನಿಸಿ ಉಭಯ ಆಟಗಾರರು ಟೈ ಬ್ರೇಕರ್ಗೆ ಮಾನಸಿಕವಾಗಿ ಸಿದ್ಧವಾಗುತ್ತಿದ್ದರು. ಇಬ್ಬರ ಬಳಿಯೂ ಉಳಿದಿದ್ದು ತಲಾ 1 ರೂಕ್ ಹಾಗೂ ಬಿಷಪ್. ಈ ಹಂತದಲ್ಲಿ ಲಿರೆನ್ ಬಹಳ ದೊಡ್ಡ ಎಡವಟ್ಟು ಮಾಡಿದರು. ಅವರ ಕೊನೆಯ ನಡೆ ಚೆಸ್ ಜಗತ್ತಿಗೆ ಅಚ್ಚರಿ ಮೂಡಿಸಿತು. ಪಂದ್ಯದುದ್ದಕ್ಕೂ ಅತ್ಯುತ್ತಮ ಹೋರಾಟ ನಡೆಸಿದ ಲಿರೆನ್ ಕೊನೆಗೆ ವಿಶ್ವ ಕಿರೀಟವನ್ನು ಗುಕೇಶ್ಗೆ ಒಪ್ಪಿಸಿ ನಿರ್ಗಮಿಸಿದರು. ಒಂದು ವೇಳೆ ಗುರುವಾರದ ಸುತ್ತು ಸಹ ಡ್ರಾಗೊಂಡಿದ್ದರೆ ಆಗ ಶುಕ್ರವಾರ ಟೈ ಬ್ರೇಕರ್ ನಡೆಸಲಾಗುತ್ತಿತ್ತು. ಅದಕ್ಕೆ ಅವಕಾಶ ಕೊಡದ ಗುಕೇಶ್ ಐತಿಹಾಸಿಕ ಸಾಧನೆಯೊಂದಿಗೆ ಅತಿ ಕಿರಿಯ ವಿಶ್ವ ಚಾಂಪಿಯನ್ ಎನಿಸಿದರು. ಪ್ರಾಕ್ಟೀಸ್ಗಾಗಿ ದಿಗ್ಗಜರ ನೆರವು. ವಿಶ್ವ ಚಾಂಪಿಯನ್ಶಿಪ್ಗೆ ಸಿದ್ಧತೆ ನಡೆಸಲು ಗುಕೇಶ್ಗೆ ವಿಶ್ವ ಚೆಸ್ನಲ್ಲಿ ದಿಗ್ಗಜ ಆಟಗಾರರು ಎಂದು ಕರೆಸಿಕೊಳ್ಳುವ ಪೋಲೆಂಡ್ ಯಾನ್ ಕ್ರಿಸ್ಟಾಫ್ ದೂದಾ, ರಾಡೆಕ್ ಮೊಟಾಸ್ಟಕ್, ಗ್ರೆಗರ್ ಗಜೆ, ಭಾರತದ ಪೆಂಟಾಲ್ ಹರಿಕೃಷ್ಣ, ಜರ್ಮನಿಯ ವಿನ್ಸೆಂಟ್ ಕೇಮರ್ ಜೊತೆಯಾಗಿದ್ದರು. ಅಲ್ಲದೆ ವಿಶ್ವನಾಥನ್ ಆನಂದ್ ಅಧಿಕೃತವಾಗಿ ಗುಕೇಶರ ಅಭ್ಯಾಸ ಸಹಪಾಠಿ ಆಗಿದ್ರು, ಸಂಪೂರ್ಣ ಮಾರ್ಗದರ್ಶನ ನೀಡಿದ್ರು. ಇವರೆಲ್ಲರ ಜೊತೆಗೆ ವಿಶ್ವವಿಖ್ಯಾತ ಮೆಂಟಲ್ ಕೋಚ್ ಪ್ಯಾಡಿ ಅಪ್ಪಣ್ಣರ್ ಸಹಾಯವು ಗುಕೇಶ್ಗೆ ಸಿಕ್ಕಿತು. 2011ರಲ್ಲಿ ಭಾರತ ಕ್ರಿಕೆಟ್ ತಂಡ ಏಕದಿನ ವಿಶ್ವಕಪ್ ಗೆದ್ದಾಗ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಹಾಕಿ ತಂಡ ಕಂಚಿನ ಪದಕ ಗೆದ್ದಾಗಲೂ ಪ್ಯಾಡಿ ಅಪ್ಪನ್ ಭಾರತ ತಂಡಗಳಿಗೆ ಮಾರ್ಗದರ್ಶನ ನೀಡಿದ್ರು. 11 ಕೋಟಿ ಬಹುಮಾನ ಗೆದ್ದ ಗುಕೇಶ್. ನೂತನ ವಿಶ್ವ ಚೆಸ್ ಚಾಂಪಿಯನ್ ಡಿ ಗುಕೇಶ್ಗೆ ಬರೋಬ್ಬರಿ $1 ಮಿಲಿಯನ್ ಅಂದಾಜು 11.3 ಕೋಟಿ ಬಹುಮಾನ ಮೊತ್ತ ದೊರೆಯಿತು. ವಿಶ್ವ ಚಾಂಪಿಯನ್ಶಿಪ್ನ ಒಟ್ಟು ಬಹುಮಾನ ಮೊತ್ತ 21.10 ಕೋಟಿಯಾಗಿತ್ತು. ಪ್ರತಿ ಸುತ್ತು ಗೆಲುವಿಗೆ ಅಂದಾಜು 1.6 ಕೋಟಿ ದೊರೆಯಿತು. ಗುಕೇಶ್ 2, 11 ಹಾಗೂ 14ನೇ ಸುತ್ತುಗಳನ್ನು ಗೆದ್ದರು. ಲಿರೆನ್ ಮೊದಲ ಹಾಗೂ 12ನೇ ಸುತ್ತಿನಲ್ಲಿ ಜಯಿಸಿದರು. ಆ ಸುತ್ತುಗಳು ಡ್ರಾಗೊಂಡಾಗ ಆ ಸುತ್ತಿಗೆ ಮೀಸಲಿಟ್ಟಿದ್ದ ಬಹುಮಾನ ಮೊತ್ತವನ್ನು ಉಭಯ ಆಟಗಾರರಿಗೆ ಹಂಚಲಾಯಿತು. ಆನಂದ್ ದಾಖಲೆ ಸರಿಗಟ್ಟಿದ ಗುಕೇಶ್. ಈ ಮೊದಲು ವಿಶ್ವ ಚೆಸ್ ಚಾಂಪಿಯನ್ ಆದ ಏಕೈಕ ಭಾರತೀಯ ಎನ್ನುವ ಹೆಗ್ಗಳಿಕೆ ದಿಗ್ಗಜ ವಿಶ್ವನಾಥನ್ ಆನಂದರ ಹೆಸರಿನಲ್ಲಿತ್ತು. ಅವರು 5 ಬಾರಿ ಈ ಸಾಧನೆ ಮಾಡಿದ್ರು. 2000, 2007, 2008, 2010 ಹಾಗೂ 2012 ಆನಂದ್ ಚಾಂಪಿಯನ್ ಆಗಿದ್ರು. ವಿಶ್ವ ಚಾಂಪಿಯನ್ಶಿಪ್ ಗೆದ್ದ ಭಾರತೀಯರ ಪಟ್ಟಿಗೆ ಈಗ ಗುಕೇಶ್ ಸೇರ್ಪಡೆಗೊಂಡಿದ್ದಾರೆ. ಆನಂದ್ ಮೊದಲ ಬಾರಿಗೆ ವಿಶ್ವ ಚಾಂಪಿಯನ್ಶಿಪ್ ಗೆದ್ದಾಗ ಅವರಿಗೆ 31 ವರ್ಷ ವಯಸ್ಸಾಗಿತ್ತು. ಫಸ್ಟ್ ಅಟೆಂಪ್ಟ್ನಲ್ಲಿ ಚಾಂಪಿಯನ್. 2024ರ ಕ್ಯಾಂಡಿಡೇಟ್ಸ್ ಟೂರ್ನಿಯಲ್ಲೇ ಗೆದ್ದು ಮೊದಲ ಬಾರಿಗೆ ವಿಶ್ವ ಚಾಂಪಿಯನ್ಶಿಪ್ ಮುಖಾಮುಖಿಗೆ ಅರ್ಹತೆ ಪಡೆದಿದ್ದ ಗುಕೇಶ್ ತಮ್ಮ ಮೊದಲ ಯತ್ನದಲ್ಲೇ ವಿಶ್ವ ಚಾಂಪಿಯನ್ ಆಗಿದ್ದಾರೆ.
ವಿಶ್ವನಾಥನ್ ಆನಂದ್ ಮೊದಲ ಬಾರಿ ವಿಶ್ವ ಚಾಂಪಿಯನ್ ಆಗುವ ಮುನ್ನ 2 ಬಾರಿ ಸೋತಿದ್ರು. 1995ರಲ್ಲಿ ರಷ್ಯಾದ ಗ್ಯಾರಿ ಕಾಸ್ಟ್ರೋವಾ, 1985ರ ರಷ್ಯಾದ ಅನಟೋಲಿ ಕಾರ್ಪೋವಾ ವಿರುದ್ಧ ಸೋಲುಂಡಿದ್ದರು. ಗ್ಯಾರಿ ಕಾಸ್ಟ್ರೋ ರೆಕಾರ್ಡ್ ಉಡೀಸ್ 18ನೇ ವಯಸ್ಸಿಗೆ ವಿಶ್ವ ಚಾಂಪಿಯನ್ ಆಗುವ ಮೂಲಕ ದೊಮ್ಮರಾಜು ಗೂಕೇಶ್ ಇತಿಹಾಸ ಬರೆದಿದ್ದಾರೆ. ಅತಿ ಕಿರಿಯ ವಿಶ್ವ ಚಾಂಪಿಯನ್ ಎನಿಸಿರುವ ಗೂಕೇಶ್ ಸಾರ್ವಕಾಲಿಕ ಶ್ರೇಷ್ಠ ಆಟಗಾರ. ರಷ್ಯಾದ ಗ್ಯಾರಿ ಕಾಸ್ಟ್ರೋವ್ ದಾಖಲೆಯನ್ನ ಮುರಿದರು. 1985ರಲ್ಲಿ ತಮಗೆ 22 ವರ್ಷವಿದ್ದಾಗ ಕಾಸ್ಟ್ರೋವಾ ಮೊದಲ ಬಾರಿಗೆ ವಿಶ್ವ ಚಾಂಪಿಯನ್ ಆಗಿದ್ರು. ಅವರು ರಷ್ಯಾದ ದಿಗ್ಗಜ ಅಂಟೋಲಿ ಕಾರ್ಪೋವ್ ಅವರನ್ನು ಸೋಲಿಸಿ ಚಾಂಪಿಯನ್ ಆಗಿದ್ರು. ಕಾಸ್ಟ್ರೋವಾ 6 ಬಾರಿ ವಿಶ್ವ ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ. 7ನೇ ವಯಸ್ಸಿಗೆ ಚೆಸ್ ಆಡಲು ಆರಂಭಿಸಿದ್ದ ಗೂಕೇಶ್ ದೊಮ್ಮರಾಜು ಗೂಕೇಶ್, ಇದು ಡಿ ಗೂಕೇಶ್ ಅವರ ಪೂರ್ತಿ ಹೆಸರು. 2006ರ ಮೇ 29ರಂದು ಚೆನ್ನೈನಲ್ಲಿ ತೆಲುಗು ಮಾತನಾಡುವ ಕುಟುಂಬದಲ್ಲಿ ಜನಿಸಿದರು. ಗೂಕೇಶ್ ರದ್ದು ವಿದ್ಯಾವಂತರ ಕುಟುಂಬ. ಅವರ ತಂದೆ ಡಾಕ್ಟರ್ ರಜನಿಕಾಂತ್, ENT ತಜ್ಞ, ತಾಯಿ ಡಾಕ್ಟರ್ ಪದ್ಮಾ, ಮೈಕ್ರೋಬಯಾಲಜಿ ವಿಭಾಗದಲ್ಲಿ ವಿಜ್ಞಾನಿ. ರಜನಿಕಾಂತ್ ಹಾಗೂ ಪದ್ಮಾ ದಂಪತಿ ತಮ್ಮ ಪುತ್ರನನ್ನು 7ನೇ ವಯಸ್ಸಿನಲ್ಲೇ ಚೆಸ್ ತರಬೇತಿಗೆ ಸೇರಿಸಿದರು. ವಿಷ್ಣು ಪ್ರಸನ್ನ ಗೂಕೇಶರ ಬಾಲ್ಯದ ಕೋಚ್. ಹಂತ ಹಂತವಾಗಿ ಮೇಲೇರಿದ ಗೂಕೇಶ್ ಬಹಳ ಸಣ್ಣ ವಯಸ್ಸಿನಲ್ಲೇ ಭಾರತ ಮಾತ್ರವಲ್ಲದೆ ವಿದೇಶಗಳಲ್ಲೂ ಪ್ರಶಸ್ತಿಗಳನ್ನು ಗೆದ್ದು ಪ್ರಸಿದ್ಧಿ ಪಡೆದರು. ಅವರಿಗೆ 12 ವರ್ಷ ವಯಸ್ಸಿದ್ದಾಗ ಅವರ ಸಂದರ್ಶನವೊಂದನ್ನು ನಡೆಸಲಾಗಿತ್ತು. ಅದರಲ್ಲಿ ಗೂಕೇಶ್ ವಿಶ್ವ ಚಾಂಪಿಯನ್ ಆಗಬೇಕು ಎನ್ನುವುದು ನಮ್ಮ ಗುರಿ ಎಂದು ಹೇಳಿಕೊಂಡಿದ್ರು. ಗೂಕೇಶ್ ಯಶಸ್ಸಿನಲ್ಲಿ ಅವರ ಪೋಷಕರ ಪಾತ್ರವು ಅತ್ಯಂತ ಮಹತ್ವದ್ದಾಗಿದೆ. ಒಟ್ಟಿನಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲೇ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆದ ಡಿ ಗುಕೇಶ್ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ನಮಗೆಲ್ಲ ತುಂಬಾನೇ ಖುಷಿ ತಂದು ಕೊಟ್ಟಿದ್ದಾರೆ. ಇವರ ಈ ಸಾಧನೆಗೆ ಪ್ರಧಾನಿ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೀಗೆ ಅನೇಕ ಗಣ್ಯಾತಿ ಗಣ್ಯರು ಕೊಂಡಾಡಿದ್ದಾರೆ. ಇದರ ಜೊತೆಗೆ ನಮ್ಮ ಗ್ಯಾರಂಟಿ ನ್ಯೂಸ್ ವತಿಯಿಂದ ನಿಮಗೊಂದು ಸೆಲ್ಯೂಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.